ಇನ್ನು ಇರಾನ್ ಮೇಲೆ ಅಮೆರಿಕ ದಾಳಿಯಿಂದಾಗಿ ತೈಲ ಇಂಧನ ದರ ಏರಿಕೆಯಾಗೋದು ಪಕ್ಕಾ ಆಗಿದೆ. ಇದರ ಜೊತೆಗೆ ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷ ಕೂಡ ತಾರಕಕ್ಕೇರಿದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಏರುಪೇರಾಗಿದೆ. ಭಾರತದ ಮೇಲೂ ನೇರ ಪರಿಣಾಮ ಬೀರುತ್ತೆ. ಉಕ್ರೇನ್ ಸೇನೆ ಡ್ರೋನ್ಗಳ ಮೂಲಕ 100 ಕಿಲೋಮೀಟರ್ ದೂರ ಇರತಕ್ಕಂಥ ರಷ್ಯಾದ ಇಂಧನ ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಇಲ್ಲಿ ತನಕ 194 ಬಾರಿ ದಾಳಿ ನಡೆಸಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 11 ಪಟ್ಟು ಜಾಸ್ತಿ ಆಗಿದೆ. ರಷ್ಯಾದ ಸೈಬೀರಿಯಾ ಒಮಸ್ಕ್ ನಗರದಲ್ಲಿ ಇರತಕ್ಕಂಥ 4,60,000 ಬ್ಯಾರೆಲ್ ತೈಲ ಸಂಸ್ಕರಣೆ ಮಾಡುವ ಅತಿ ದೊಡ್ಡ ಘಟಕದ ಮೇಲೆ ದಾಳಿ ಮಾಡಿದೆ. ಪರಿಣಾಮ ರಷ್ಯಾದಲ್ಲಿ ತೈಲ ಸಂಸ್ಕರಣಾ ಸಾಮರ್ಥ್ಯ ಕುಸಿತಾ ಇದೆ. ಇದೀಗ ಯುದ್ಧದ ತೀವ್ರತೆ ಹೆಚ್ಚಾದರೆ ಭಾರತಕ್ಕೆ ತೈಲ ಬಿಸಿ ಉಂಟಾಗೋದು ಪಕ್ಕಾ ಅಂತ ಹೇಳ್ತಾ ಇದೆ. ಒಂದು ವೇಳೆ ಪೂರ್ಣ ಪ್ರಮಾಣದಲ್ಲಿ ಈ ಯುದ್ಧ ಮತ್ತೆ ಪ್ರಾರಂಭವಾದರೆ ಮತ್ತು ಅದರ ಪರಿಣಾಮವಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಆದರೆ ಆಗ ಭಾರತಕ್ಕೆ 2-3 ರೀತಿಯಲ್ಲಿ ಪರಿಣಾಮಗಳು ಬೀರಲೇಬೇಕಾಗಿ ಬರುತ್ತೆ. ನಂಬರ್ 1, ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏಳುತ್ತೆ ಮೇಲಕ್ಕೆ. ಬೆಲೆ ಆಟೋಮೆಟಿಕ್ಕಾಗಿ ಎದ್ದು ಬಿಡುತ್ತೆ ಮೇಲಕ್ಕೆ. ಬೆಲೆ $100 ಕ್ರಾಸ್ ಆದರೆ ಮತ್ತೆ ನಮಗೆ ವಿಪರೀತವಾದ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಮತ್ತು ನಮ್ಮ ರೂಪಾಯಿಯ ಮೌಲ್ಯ ಒತ್ತಡಕ್ಕೆ ಸಿಗಾಕ್ಕೊಳ್ಳುತ್ತೆ. ಮತ್ತೆ ಅದರ ಪರಿಣಾಮವಾಗಿ ಒಂದಿಷ್ಟು ನಿರ್ಬಂಧಗಳನ್ನು ಹೇರಲೇಬೇಕಾದ ಅನಿವಾರ್ಯ ಸ್ಥಿತಿಗೆ ಭಾರತ ತಲುಪಬಹುದು. ಬೆಲೆ ಹಾಗೂ ಬಳಕೆಯಲ್ಲಿ ಎರಡರಲ್ಲೂ ನಾನು ಹೇಳ್ತಿರೋದು ಅದು ಮೊದಲನೆಯ ಸಮಸ್ಯೆ. ಓಕೆ, ಈ ಸಮಸ್ಯೆ ಉದ್ಭವವಾಗುವುದು ಯಾಕೆ ಅಂತಂದರೆ ಹಾರ್ಮುಜ್ ಜಲಸಂಧಿ ಬಂದಾದಾಗ ನಮ್ಮದು ಸುಮಾರು 30-35% ಅಷ್ಟು ತೈಲವನ್ನು ನಾವೀಗ ಅಲ್ಲಿಂದ ತರ್ತಿರೋದ್ರಿಂದ ಸಮಸ್ಯೆ ಆಗುತ್ತೆ. ಓಕೆ, ಆದರೆ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅಂತ ನಮ್ಮ ಸರ್ಕಾರ ಹೇಳಿರೋದ್ರಿಂದ ಮ್ಯಾನೇಜ್ ಮಾಡೋಕ್ಕೆ ನಮಗಿರುವ ದಾರಿಗಳು ಎಲ್ಲಿ ಅಂತಂದರೆ ರಷ್ಯಾ ಒಂದಿದೆ. ರಷ್ಯಾಲಿ ಸಮಸ್ಯೆ ಏನಂದರೆ ಯುಕ್ರೇನ್ ವಾರ್ನಿಂದ ಅವರ ಸಂಸ್ಕರಣಾ ಘಟಕಗಳಿಗೆ ದಾಳಿ ಆಗ್ತಿದೆಯೇ ಹೊರತು ತೈಲ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ. ಕ್ರೂಡ್ ಮೇಲೆ, ಕಚ್ಚಾ ತೈಲದ ಮೇಲೆ ನಾವು ತೊಗೊಂಬರ್ತಿರೋದು ಕಚ್ಚಾ ತೈಲ. ಹಾಗಾಗಿ ಅದಕ್ಕೇನಾಗುತ್ತೆ ಅಂತ ನನಗೆ ಅರಿವಿಲ್ಲ. ಒಂದು ವೇಳೆ ಅದರಲ್ಲಿ ಏಟೇನಾದ್ರು ಹೊಡೆದ್ರೆ ನಮಗೆ ತುಂಬ ತೀವ್ರವಾದ ಪರಿಣಾಮಗಳಾಗಕ್ಕೆ ಪ್ರಾರಂಭ ಆಗುತ್ತೆ. ಬಿಕಾಸ್ ನಮ್ಮದು ತುಂಬ ಡಿಪೆಂಡೆನ್ಸ್ ಇದೆ, ನಮ್ಮ ಅವಲಂಬನೆ ರಷ್ಯಾದ ಆಯಿಲ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ. ಹೌದು. ಹಾಗಾದರೆ ಮೂರನೇ ಮಾರ್ಗ ನಮ್ಗೆ ಏನು ಇಲ್ಲವೇ ಅಂದರೆ ಇದೇ ಮೂರನೇ ಮಾರ್ಗ. ಮೂರನೇ ಮಾರ್ಗದಲ್ಲಿ ನಾವು ಅಮೇರಿಕಾ, ವೆನೆಜುಲಾ ಅಥವಾ ಕೆನಡಾ ಇಂದ ಆಯಿಲ್ ತರಬಹುದು. ಆ ದೊಡ್ಡ ಪ್ರಮಾಣದಲ್ಲಿ, ಸಣ್ಣ ಪುಟ್ಟ ಚೋಟಾ ಮೋಟಾ ಬೇರೆ ಕಡೆಯಿಂದ ತರ್ಬೋದು. ಬಟ್ ದೊಡ್ಡ ಪ್ರಮಾಣದಲ್ಲಿ ಅಂದರೆ 1 ಮಿಲಿಯನ್ ಬ್ಯಾರಲ್, 1.5 ಮಿಲಿಯನ್ ಬ್ಯಾರಲ್, 1/2 ಮಿಲಿಯನ್ ಬ್ಯಾರಲ್ ಈ ಥರ ತರಬೇಕು ಅಂದರೆ ಅಲ್ಲಿಂದ ತರ್ಬೋದು. ಆದರೆ ಅಲ್ಲಿಂದ ತರಲಿಕ್ಕೆ ನಮಗೆ ಕಾಸ್ಟು ಎಗೈನ್ ಕ್ವಶ್ಚನ್ನು. ಓಕೆ, ಮತ್ತೆ ಆಗತ್ತಾ ಗೊತ್ತಿಲ್ಲ ಇನ್ನೂ ನಮಗದು. ಅಲ್ಲಿ ಒಪ್ಪಂದಗಳೇನಾಗಿದೆ, ಅವ್ರ ಪ್ರೊಡಕ್ಷನ್ ಯಾರು ಒಪ್ಕೊಂಡಿದ್ದಾರೆ ಓಕೆ ಗೊತ್ತಿಲ್ಲ. ಸೊ ಒಂದಂತೂ ನಿಜ, ಅಟ್ ಎನಿ ಕಾಸ್ಟ್ ಜನ ತಯಾರಿ ಆಗಲೇಬೇಕು. ಇನ್ನೊಮ್ಮೆ ಮಗದೊಮ್ಮೆ ಬೀದಿ ಬದಿ ಹೋಟೆಲ್ ವ್ಯಾಪಾರ ಎಲ್ಲ ಸಿಲಿಂಡರ್ಗಳಿಲ್ಲ, ಏನು ಮಾಡಬೇಕು ಅಂತಿದ್ದಾರೆ, ನಾವೆಲ್ಲ ಏನು ಮಾಡಬೇಕು ಆಟೋ ಇದೆಲ್ಲ ಬಿಟ್ಬಿಡಿ. ಇದು ಯಾರ ಕೈಯಲ್ಲೂ ಇಲ್ಲ. ನಿಮ್ಗೆ ಯಾರ ಸರ್ಕಾರ ಬಂದರೂ ಈ ಹಣೆ ಬರಹಾನ ಎದುರಿಸ್ಬೇಕಾಗಿರತ್ತೆ ನೀವು. ಹೌದು, ಈ ರೀತಿ ಪರಿಸ್ಥಿತಿ ಬಂದರೆ. ಹಾಗಾಗಿ ತಯಾರಿಯಾಗಿ ಮಾನಸಿಕವಾಗಿ ಅಂತ ನನ್ನ ವಾದ 2 ಥರದಲ್ಲಿ. ಒಂದು, ಬೆಲೆ ಹೆಚ್ಚಾಗುವುದರಲ್ಲಿ. ಓಕೆ, ಎರಡನೇದು ನಿಮ್ಮ ಬಳಕೆಯನ್ನೇ ಮಿತಿಗೊಳಿಸುವುದರಲ್ಲಿ. ಹೌದು, ಎರಡಕ್ಕೂ ಮಾನಸಿಕವಾಗಿ ಸಜ್ಜಾದರೆ ಒಳ್ಳೆಯದು, ಶಾಕ್ ಕಡಿಮೆ ಆಗುತ್ತೆ. ಎಸ್.